ಈ ಪ್ರಕಾರವಾಗಿ ಪೂಜಿಸು ಅತ್ಯಂತ ಸರಳ ಅದು ಸದು ಹೃದಯದವರು ರೀ. ಸರಿಯಾಗಿ ಅವರು ಬಂದರೆ ಅವರನ್ನು ನಮ್ಮ ಊರಿನ ಒಂದು ಹೈಸ್ಕೂಲ್ ಅಂತ ಮಾದರಿಯ ಒಂದು ಹೈಸ್ಕೂಲ್ ರಾಜ್ಯ ಮಟ್ಟಕ್ಕೆ ಒಂದು ಹೆಸರು ಪಡೆದಂಥ ರೀ ವೀರಭದ್ರಪ್ಪ ವಿರಶಂಗಪ್ಪ ದಯಣ್ಣವರ ಒಂದು ಸರ್ಕಾರಿ ಮಾಧ್ಯಮಿಕ ಶಾಲೆಯೊಳಗೆ ಅದರೊಳಗೆ ಪ್ರಕೃತಿಯ ಮಡಿಲಲ್ಲಿ ಅವರಿಗಂತ ಸರ್ ಅವರಿಗೆ ಭಾಳ ಇಷ್ಟ ಆಯ್ತು ರೀ. ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಗೆ ಪ್ರಕೃತಿಯನ್ನು ಪ್ರೀತಿಸ್ತಾರೋ ಇವರಾದರೂ ಅಭಿನಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಸರ್ ಆ ಒಂದು ಶಾಲೆಯ ವಾತಾವರಣದಾಗ ಪ್ರಕೃತಿ ಎಲ್ಲ ಕಡೆ ಗಿಡಗಳು ರೀ, ಅದೊಂದು ತಂಪಿನ ಒಂದು ವಾತಾವರಣ ರೀ. ಮತ್ತು ಸ್ಟೇಜಿನಲ್ಲಿ ಒಂದು ಸ್ಕ್ರೀನ್ ಅಟ್ಟ ಹಾಕಿದ್ದು ಅಲ್ಲಿ ಅವರು ಕೂತ್ಕೊಂಡು ನೋಡಿದ್ರೆ ಅವ್ರಿಗೆ ಇಷ್ಟ ಆನಂದ ಆಯ್ತು ಸರ್. ಇಂಥ ಒಂದು ಇದು ಇಲ್ಲಿ ಸಿಗೋದು ಮತ್ತು ರೀ ಪ್ರಕೃತಿ ಬಿಸಿಲಿನಾಗ 11 ಗಂಟೆ ಅಂತಂದ್ರೆ ಬಿಸಿಲಿನಾಗ ರೀ ಆ ಒಂದು ಸಂದರ್ಭದಲ್ಲಿ ಸೂಸು ಗಾಳಿ ಬೀಸ್ತಾ ಇತ್ತು ರೀ. ಕುಂತಂಥ ಸಾಕಷ್ಟು ಮಂದಿ ಕೂಚಿತ್ತು ರೀ. ಅವರೆಲ್ಲರೂ ಅವರು ಸ್ವಾಮಿಗಳ ಪ್ರವಚನವನ್ನು ಕೇಳುವುದ್ರೊಳಗೆ ಇಷ್ಟೊಂದು ತಲ್ಲೀನರಾಗಿದ್ರಲ್ರಿ. ಸೂಸು ಗಾಳಿ ರೀ, ಪ್ರಕೃತಿಯ ಒಂದು ಮಧ್ಯದೊಳಗೆ ರೀ, ಗಿಡಗಳೊಂದು ಇದರೊಳಗೆ ಅವರು ಆನಂದವಾಗಿ ಆ ಪ್ರವಚನ ಆಲಿಸ್ತಾ ಇದ್ದರು. ಇಂಥ ಒಂದು ಸಂದರ್ಭದೊಳಗೆ ಶ್ರೀಗಳ ಒಂದು ಉದ್ದೇಶ ಅಂತಂದ್ರೆ ಮನ ಪರಿವರ್ತನೆ ಮಾಡಬೇಕಂದ್ರೆ ಪ್ರತಿಯೊಬ್ಬ ಈ ಲೋಕದೊಳಗೆ ಸಹ ದ್ವಂದ್ವದೊಳಗೆ ಸಿಕ್ಕ ಯಾರಿಗೂ ಶಾಂತಿ ಇಲ್ಲದಾಗೈತಿ, ಮನಃಶಾಂತಿ ಇಲ್ಲ. ಪ್ರತಿಯೊಬ್ಬರು ಬೆನ್ನು ಹತ್ತೋದಂತಂದ್ರೆ ಈ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಇದನ್ನು ಮೊದಲಿಂದ ಬಂದದ ರೀ. ಇಂಥ ಒಂದು ಇದಕ್ಕಾಗಿ ಯುದ್ಧಗಳು ಆಗಿಬಿಟ್ಟದ ಎಷ್ಟೋ. ಈಗಲಾದರೂ ಸಹಿತ ರೀ ನಮ್ಮ ಒಂದು ಈ ವಿಶ್ವದ ಇದನ್ನು ನೋಡಬೇಕಾದ್ರೆ ಯುದ್ಧದೊಳಗೆ ಭಯಾನಕದೊಂದು ಹಾಕೋದ್ರಿ. ಹೀಗೆ ಯಾವ ಮನುಷ್ಯನಿಗೂ ನೆಮ್ಮದಿ ಇಲ್ಲ ರೀ, ಶಾಂತಿ ಇಲ್ಲ. ಹೀಗಾಗಿ ಮನುಷ್ಯ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಉಸಿರು ತೊಗೋತಾನಲ್ರಿ, ಅವನ ಜೀವನ ಪ್ರಾರಂಭ ಆಗ್ತೈತಿ. ಉಸಿರು ಏನು ತೊಗೋತಾನೋ ನಂತರ ಉಸಿರು ಬಿಡು ಮಠ ಈ ಒಂದು ಜಂಜಾಟದೊಳಗೆ ಸಿಕ್ಕು ಮನುಷ್ಯನ ಬದುಕು ಏನೈತೆ ಅಂತ ಒಂಥರ ರೀ ವ್ಯಾಕುಲಗೊಂಡ್ರಿ. ಯಾವ ಮನುಷ್ಯನಿಗೆ ಶಾಂತಿ ಇಲ್ಲದಾಗೈತಿ. ಇಂಥದ್ರೊಳಗೆ ಪೂಜ್ಯರ ಒಂದು ಸಂದೇಶ ಇರುತ್ತೆ ನಿಜವಾಗಿ ಸರ್. ಒಂಥರ ಜ್ಞಾನಾಮೃತ ಸಿಂಚನ ರೀ. ಈ ಹೆಂಗಂದ್ರೆ ತುಂತುರು ಮಳೆ ಬಂದಾಗ ಮನುಷ್ಯಗೆ ಹೆಂಗೆ ಖುಷಿ ಆಗ್ತದೆ ರೀ ಅವರ ಮಾತುಗಳನ್ನು ಕೇಳೋದ್ರಿಂದ ರೀ. ಜಗತ್ತನ್ನು ನಾನು ತಿದ್ದುತ್ತೀನಿ, ಸಮಾಜವನ್ನೆಲ್ಲ ಸುಧಾರಣೆ ಮಾಡ್ತನು ಅನ್ನೋ ಸಹಿತ ಅವ್ರು ಹೇಳಿದ್ರಿ. ಅದನ್ನು ನಾವು ಸಾಧ್ಯ ಇಲ್ಲ. ಸಾಧ್ಯ ಆದಷ್ಟು ನಮಗೆ ಎಷ್ಟು ಕೈಯಲ್ಲಿ ಸಾಧ್ಯ ಆಗಿದ್ರು ಅಷ್ಟು ಸಲ ಈ ಬಂದು ಬಸವಣ್ಣನವರ ಸಪ್ತ ಸೂತ್ರಗಳಲ್ಲಿ ಒಂದನ್ನು ಅಳವಡಿಸಿಕೊಂಡ್ರೂ ಜನ್ಮ ಸಾರ್ಥಕ ಆಗ್ತೈತಿ ಅಂತ ಅವ್ರಿಗೆ ಅಭಿಪ್ರಾಯ. ಯಾಕಂದರೆ ಇದು ಎಲ್ಲರಿಗೂ ತಿಳಿಯುವಂಥ ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹೊಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಈ ಒಂದು ಸೂತ್ರವನ್ನು ರೀ ಅವರು ಇಟ್ಕೊಂಡ್ರಿ ಶ್ರೀಸಾಮಾನ್ಯರಿಗೆ ವೇದ್ಯ ಆಗುವಂಗ್ರಿ, ಎಲ್ಲರಿಗೂ ತಿಳಿಯುವಂಗ್ರಿ. ಇರ್ರಿ, ಜೀವನ ಮಾಡಿರಿ, ಬದುಕ್ರಿ.